ಆಕಾಶವಾಣಿ ಧಾರವಾಡ. ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಆಲೋಚನೆ ಸಮ ಆಲೋಚನೆ, ಹೇಳುತ್ತ ಆಡುತ್ತ ನೋಡುತ್ತ ಕಲಿಯುವುದು ಆಲೋಚನೆ, ಸಿಗುವುದು ನೋಡ ಕಲ್ಪನೆಗೆ, ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು ಮನವನ್ನು. ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ತಾರತಮ್ಯ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಟಿಟಿಸಿ ರಾಯಪುರ ಧಾರವಾಡ. ಎಸ್ಎಸ್ಎಲ್ಸಿ ನಂತರ ಉತ್ತಮ ಡಿಪ್ಲೊಮಾ ಅವಕಾಶಗಳು ರಾಜ್ಯದ 32 ಜಿಟಿಟಿಸಿ ಕೇಂದ್ರಗಳಲ್ಲಿ ಲಭ್ಯ. ಡಿಪ್ಲೊಮಾ ಇನ್ ಟೂಲ್ ಅಂಡ್ ಮೇಕಿಂಗ್, ಡಿಪ್ಲೊಮಾ ಇನ್ ಪ್ರೆಸಿಷಿಯಸ್ ಮ್ಯಾನುಫ್ಯಾಕ್ಚರಿಂಗ್, ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್, ಇ&ಸಿ ಮತ್ತು ಇ&ಇ, ಡಿಪ್ಲೊಮಾ ಇನ್ ಎಐಎಂಎಲ್ ಮತ್ತು ಡಿಪ್ಲೊಮಾ ಇನ್ ಆಟೋಮೇಷನ್ ಅಂಡ್ ರೋಬೋಟಿಕ್ಸ್ ಮುಂತಾದ ಕೋರ್ಸ್ಗಳು ಲಭ್ಯ. 70% ಪ್ರಾಯೋಗಿಕ ಮತ್ತು 30% ಸೈದ್ಧಾಂತಿಕ ಕಲಿಕೆ, 100ಕ್ಕೆ 100 ಖಚಿತ ಉದ್ಯೋಗ, ಅರ್ಹ ವಿದ್ಯಾರ್ಥಿಗಳಿಗೆ 100% ವಿದ್ಯಾರ್ಥಿ ವೇತನ ಮತ್ತು ಶುಲ್ಕ ಮರುಪಾವತಿ. ಕೊನೆಯ ವರ್ಷದ ತರಬೇತಿಯಲ್ಲಿ ಮಾಸಿಕ 20,000ಕ್ಕಿಂತ ಹೆಚ್ಚಿನ ಸ್ಟೈಫಂಡ್. ಕಲಿಕೆಗೆ ಆಧುನಿಕ ಪ್ರಯೋಗಾಲಯಗಳು ಮತ್ತು ಯಂತ್ರೋಪಕರಣಗಳು. ಪಿಯುಸಿ ವಿಜ್ಞಾನ ಮತ್ತು ಐಟಿಐ ಪಾಸಾದ ವಿದ್ಯಾರ್ಥಿಗಳಿಗೆ ನೇರವಾಗಿ 2ನೇ ವರ್ಷದ ಡಿಪ್ಲೊಮಾ ಪ್ರವೇಶಕ್ಕೆ ಅವಕಾಶ. ಜಿಟಿಟಿಸಿಯ ಎಲ್ಲಾ 32 ಕೇಂದ್ರಗಳ ಮತ್ತು ಡಿಪ್ಲೊಮಾ ತರಬೇತಿಗಳ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಜಿಟಿಟಿಸಿಯ ಸಹಾಯವಾಣಿ 155267 155267. ಶುಭ ಕೋರುವವರು ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿಬೊಮ್ಮನಹಳ್ಳಿ. ಮಕ್ಕಳ ಉತ್ತಮ ಕಲಿಕೆಗಾಗಿ ಸಂಪರ್ಕಿಸಿ 998 013 7798 998-013-7798. ಆತ್ಮೀಯ ಕೇಳುಗರೆ, ಸುಬೋಧ ಸಮಾಲೋಚನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ಕೇಳುಗರೆ, ಮಾತಾಡ್ತಾ ಎಷ್ಟು ದಿನಗಳು ಹೋದು, ಎಷ್ಟು ವರ್ಷಗಳು ಹೋದ್ರೂ ಕೂಡ ಮಾತಿಗೆ ಕೊನೆ ಇಲ್ಲ. ಯಾಕಂದ್ರೆ ಮಾತು ಬಂಗಾರದಂಗದ, ಮಾತು ಬೆಲ್ಲದಂಗದ. ಹೀಗಾಗಿ ಸುಬೋಧ ಸಮಾಲೋಚನೆ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳ ಜೊತೆಗಿನ ಒಂದು ಅನುಬಂಧ ಒಂದು ಸುಬಂಧವಾಗಿರ್ಬೇಕು, ಅದು ಅಚ್ಚಳಿಯದ ನೆನಪಾಗಿರ್ಬೇಕು ಅಂತ ಹೇಳಿ ಪಾಲಕರು, ಶಿಕ್ಷಕರು, ಸಮಾಜ ಅಂದ್ಕೊಳ್ತಿರ್ಬೇಕಾದ್ರೆ ಅಲ್ಲಿ ಮಕ್ಕಳ ಒಂದು ಏಳಿಗೆ, ಬೆಳವಣಿಗೆ ಅತ್ಯುತ್ತಮವಾಗಿ ಇದ್ದೇ ಇರ್ತದ ಅಂತೇಳಿ ಆಸೆ ಮಾಡ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಹಿರಿಯ ಸಮಾಲೋಚಕರಾಗಿರುವಂತಹ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಎಲ್ಲರಿಗೂ. ನೀವು ನಮ್ಮ ನಲ್ಮೆಯ ಕೇಳುಗರ ಒಂದು ಒಲಮೆಯನ್ನ ಸಂಪಾದಿಸಿದ್ದೀರಿ. ನಮಸ್ಕಾರ. ನಮಸ್ಕಾರ. ಯಾವಾಗ ನಾವು ಲೈಫ್ ಕ್ಲಿನಿಕ್ ಹೋದೆವು, ಯಾವಾಗ ನಮ್ಮ ಒಂದು ಆಲೋಚನೆಗಳನ್ನ ನಾವು ಗುರುರಾಜ್ ಪಾಟೀಲ್ ಅವ್ರ ಜೊತೆ ಹಂಚಿಕೊಳ್ತೇನು ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಿರ್ತಾರೆ, ಭೇಟಿ ಆಗ್ತಾರ, ಫೋನ್ ಮಾಡಿರ್ತಾರ. ಆಮೇಲೆ ಅವ್ರು ಅಷ್ಟೇ ಅಲ್ರಿ, ಅವ್ರ ಪ್ರೀತಿನ ನಮ್ ಜೊತೆಗೆ ತಮ್ಮ ಒಂದೆರಡು ಶಬ್ದ ಮಾತಿನಿಂದ ಹಂಚ್ಕೋತಾರ. ಆಮೇಲೆ ಸಾಕಷ್ಟು ಜನ ಫೋನ್ ಮಾಡಿದ್ರು ನಂಗ, ಜಿಟಿಟಿಸಿ ಕ್ಯಾಂಪಸ್ ಹೋಗಿ ಬಂದಿವ್ ಸರ, ಜಿಟಿಟಿಸಿ ಕ್ಯಾಂಪಸ್ ನಮಗ್ ಚಲೋ ಅನ್ಸೈತಿ, ನನ್ನ ಮಗ್ಗ ಈ ಕ್ಯಾಂಪಸ್ ಲೈಕ್ ಆಗೈತಿ, ಮಗಳಿಗೆ ಲೈಕ್ ಆಗೈತಿ, ಸೊ ಅದಕ್ಕೆ ನಾವು ಅಲ್ಲಿ ಅಡ್ಮಿಷನ್ ಮಾಡಿಸ್ತೀವಿ. ರೇಡಿಯೋ ಕೇಳಿದ್ದಕ್ಕ ನೀವು ಈ ಒಂದು ವಿಷಯವನ್ನ ನಮಗ ಇಲ್ಲಿವರೆಗೂ ತಂದು ಕೊಟ್ಟಿದ್ದಕ್ಕ ನಮಗ ಅನುಕೂಲ ಆತು ಅಂತ ಹೇಳಿ ನನಗ ಬೈಲಹೊಂಗಲದಿಂದ ಫೋನ್ ಮಾಡಿದ್ರು, ಬಾಗಲಕೋಟೆಯಿಂದ ಫೋನ್ ಮಾಡಿದ್ರು. ಸೊ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಡಾಕ್ಟರ್ ಗುರುರಾಜ್ ಪಾಟೀಲ್ ಒಳ್ಳೇದಾಗ್ಲಿ. ಕೌಶಲ್ಯ ಬೆಳೆಸುವ ನಿಟ್ಟಿನೊಳಗೆ ಒಂದು ಮಾತಿನ ಕೌಶಲ್ಯವನ್ನ ಕಳೆದ ವಾರ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂದ್ರೆ, ಮಾತು ಬಂಗಾರ. ನಾವಂತಿದ್ವಿ ಮಾತು ಬೆಳ್ಳಿ, ಮೌನ ಬಂಗಾರ ಅಂತಿದ್ವಿ. ನೀವು ಮಾತು ಬಂಗಾರ ಆಗ್ಲಿಕ್ಕೆ ಸಾಧ್ಯ ಅಂತ ನೀವು ತೋರಿಸ್ಕೊಟ್ರಿ. ನಿಮ್ಗೆ ಅಭಿನಂದನೆಗಳು. ನಮ್ಮ ಕೇಳುಗರಿಗೆ ಇವತ್ತು ಯಾವ ಕೌಶಲ್ಯವನ್ನ ಬೆಳೆಸ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀವಿ. ಕೌಶಲ್ಯ ಬೆಳೆಸೋದು ಜಿಟಿಟಿಸಿ ಅವ್ರು ಬೆಳೆಸ್ತಾರ, ಮಾತಿನ ಕೌಶಲ್ಯ ಬೆಳೆಸೋರು ನೀವೇ. ಇವತ್ತಿನ ವಿಷಯ ಚೋಳನ್ ಸಾಹೇಬ್ರ, ನಾನು ಬಹಳ ಈ ವಿಷಯನ ಯಾಕೆ ತಗೊಂಡೆ ಅಂತ ಆಮೇಲೆ ವಿಚಾರ ಮಾಡೋಣ ಅಂತ. ಆ ವಿಷಯ ಏನಂದ್ರ ತಾರತಮ್ಯ ಅಂತ. ಎಂಥ ಮಾತ್ರಿ, ತಾರತಮ್ಯ. ಅದರಿಂದ ಜಗತ್ ನಡೆದ ಈಗ. ಅಲ್ಲ, ಅದರಿಂದ ಜಗತ್ತು ನಡೆದದ ಅನ್ನೋದಕ್ಕಿಂತ ಜಗತ್ತು ಎಲ್ಲಿ ಹೊಂಟದಂತ ನಾವು ಸ್ವಲ್ಪ ಪ್ರಶ್ನಾರ್ಥಕ ಚಿಹ್ನವನ್ನ ಹಾಕಿ ನೋಡ್ಬೇಕಾಗಿ. ನೋಡ್ರಿ, ಈಗ ಒಂದು ಕಾಲ ಯಾವಾಗಲೂ ಕೂಡ ಒಂದು ಮೂಲವಾಗಿ 12ನೇ ಶತಮಾನದೊಳಗೆ ಒಂದು ಬಸವಾದಿ ಪ್ರಮುಖರು ಬಂದ್ರು ಸಮಾಜ ನಿರ್ಮಾಣಕ್ಕಾದ್ರೆ. ಯಾಕೆ ಬಂದ್ರು ಅಂದ್ರೆ ತಾರತಮ್ಯ ಇತ್ತಲ್ಲಿ. ಒಬ್ರು ಮೇಲೊಬ್ರು ಕೀಳು ಅಂತೇಳಿ. ದೇವ್ರು ನಮ್ಮನ್ನ ಎಲ್ಲರನ್ನ ಸಮಾನವಾಗಿ ಹುಟ್ಟ್ಯಾನ. ನಾವು ಕೆಲವೊಬ್ರು ಮಂದಿ ಮೇಲೆ ಯಾಕಂತೀವಿ, ಕೆಲವೊಬ್ರು ಕೆಳಗಂತ ಯಾಕೆ ಅನ್ಕೋತೀವಿ. ಇದ ಸೋಜಿಗ, ಇದ ಎಲ್ಲಾನು ತಾರತಮ್ಯ. ಅದಕ್ಕೆ ಇದನ್ನ ಹೆಂಗ ನಾವು ದೂರ ಮಾಡ್ಬೇಕಂತೀರಿ? ಸೊ ನನ್ನ ದೃಷ್ಟಿ ಒಳಗೆ ನೋಡ್ರಿ, ಸಮಾಜ ಅಂತ ನಾವು ಏನು 12ನೇ ಶತಮಾನದಾಗ ಬಂದಂತ ಬಸವಣ್ಣನವರು. ಯಾಕೆ ನಾ ಇವತ್ತು ಈ ಟಾಪಿಕ್ ತೆಗೆದೆ ಅಂದ್ರೆ, ಇವತ್ತ ಅಕ್ಷಯ ತೃತೀಯ, ಬಸವ ಜಯಂತಿ ರೀ. ಎಲ್ಲರಿಗೂ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯದ ಶುಭಾಶಯಗಳು ಹಾಗೂ ನಮಸ್ಕಾರ.
ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಯಾಕ್ರಿ ನೋಡ್ರಿ, ನಾ ಹೇಳಿದ್ನಿಲ್ಲ ಸಮಯೋಚಿತವಾದ ಮಾತು ಹೇಳ್ತಾ ಇದ್ದೀವಿ, ಅದಕ್ಕೆ ರೀ ನೀವು ಮಾತಿನ ಮಲ್ಲ ಅಂತ ಹೇಳೋದು. ಸೊ ಅದಕ್ಕೆ ನೋಡ್ರಿ, 12ನೇ ಶತಮಾನದೊಳಗ ಬಸವಣ್ಣ ಅವ್ರು ಬಂದ್ರು, ಸಮಾಜವನ್ನ ಒಂದ ದೃಷ್ಟಿಯೊಳಗೆ ನೋಡ್ಬೇಕು ಅಂತ ತಮ್ಮ ಒಂದು ಏನು ಮೊದಲನೆಯ ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡಿದ್ರು, ಅದು ಎಷ್ಟು ಅರ್ಥಗರ್ಭಿತವಾಗಿತ್ತು. ಶಿವಾನುಭವ ಮಂಟಪ ಅದು ಏನ್ ಅದ್ರದ್ದು ಸಣ್ಣವರಾಗ್ಬಿಡ್ತೀವಿ, ಅದ್ರ ಕಲ್ಪನೆ ಮಾಡ್ಲಿಕ್ಕತ್ತೀವಂದ್ರ ಅಂಥ ಒಂದು ಭವ್ಯವಾದಂಥ ವಿಚಾರ ಇಟ್ಕೊಂಡಂತ ಬಸವಣ್ಣ ಅವರು ಸಮಾಜ ಕಟ್ಟಿದ್ರು. ಇವತ್ತಿನ ದಿವಸ ಅವ್ರನ್ನ ನೆನೆಸ್ತೀವಿ. ನಮ್ಮ ಪ್ರಧಾನಿಯವರು ಬೇರೆ ದೇಶದೊಳಗೆ ಸತೇಕ ಅವರ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನಾ ಮಾಡಿ ಅವರ ಬಗ್ಗೆ ಮಾತಾಡಿ ಅವರ ಸಾಧನೆಯನ್ನ ಜನರಿಗೆ ದಂಡೆ ಮೇಲೊಳಗದ ಬಸವೇಶ್ವರ ಮೂರ್ತಿಯವರು. ಸೊ ಅಂದ್ರೆ ಅವ್ರ ಸಾಧನೆ ಅಷ್ಟು ದೊಡ್ಡದು. ಇವತ್ತು ನಾವು ಪಾಠ ಓದ್ಲಿಕ್ಕತ್ತೀವಿ ಶಾಲೆ ಒಳಗ. ಯಾಕೆ ಈ ಒಂದು ತಾರತಮ್ಯ ಅನ್ನೋದನ್ನ ಇದರಿಂದ ನಾವು ಹೊರಗೆ ಬರಬಾರದು? ಯಾಕಂದ್ರ ನೋಡ್ರಿ, ನಮ್ಗೆ ಗೊತ್ತಿರ್ಲಿಲ್ಲ ಯಾವಾಗ 100 ವರ್ಷದ ಹಿಂದೆ ಬಂದ್ರವ್ರು ಬ್ರಿಟಿಷರು ಡಿವೈಡ್ ಅಂಡ್ ರೂಲ್ ಅಂತ ಮಾಡಿದ್ರು. ಅವ್ರು ತಮ್ಮ ಲಾಭಕ್ಕ ಏನೇನೋ ಕಸರಾ ಮುಸರಿ ಮಾಡಿಟ್ಟು ಹೋದ್ರು. ನಸೀಬಕ್ಕ ನಮ್ಮ ಫ್ರೀಡಮ್ ಫೈಟರ್ ನಮ್ಮ ದೇಶ ಉಳಿಸ್ಕೊಟ್ರು. ಅವ್ರನ್ನೆಲ್ಲಾರು ಪ್ರಾತಸ್ಮರಣಿ ಅವ್ರು ನೆನ್ಸ್ಕೋತೀವಿ ನಾವು. ಅಂಬೇಡ್ಕರ್ ಅವರು ಇದೇ ತಿಂಗಳ ಮೊನ್ನೆ ಅವರ 134ನೇ ಜನ್ಮ ದಿನಾಚರಣೆ ಆಯ್ತು. ಪ್ರಾತಸ್ಮರಣೀಯರವರು ಇವತ್ತಿನ ದಿವಸ ಬಸವಣ್ಣನವರು. ಸೊ ಈಗ ಇವರೆಲ್ಲರೂ ಈ ಒಂದು ದೇಶ ಕಟ್ಲಿಕ್ಕೆ ಕೆಲಸ ಮಾಡಿದ್ರು. ಅವ್ರ ಅವಾಗೇನಾರ ನನ್ನ ಕಮ್ಯುನಿಟಿಗೆ ಒಂದಿರ್ಲಿ, ನಿಮ್ ಕಮ್ಯುನಿಟಿಗೆ ಒಂದಿರ್ಲಿ ಅಂತ ಏನಾದ್ರೂ ಮಾಡಿದ್ದಾಗಿದ್ರ ಇವತ್ತು ನಾವು ಎಲ್ಲಿರ್ತಿದ್ವಿ? ನಮ್ ದೇಶ ಎಲ್ಲಿರ್ತಿತ್ತು? ಯಾಕೆ ನಮ್ಗಿದು ಬರವಲ್ತು? ನಾ ಅದಕ್ಕೇನ್ ಹೇಳಲಿಕ್ಕತ್ತೀನಿ, ಇದರಿಂದ ಡಿವೈಡ್ ಮಾಡ್ಕೋತ ಕೂತೀವಿ ನಾವು ವಿನಃ ಕೂಡಿಸ್ಲಿಕ್ಕತ್ತೀವಿ. ಸೊ ಇದರಿಂದ ಕೂಡಿಸೋದು ಕಡಿಮೆ ಆತು, ಡಿವಿಷನ್ ಬಹಳ ಆಲಿಕತ್ತು. ನಾವ್ ಇದ್ರೊಳಗ ಎಲ್ಲಿ ಎಷ್ಟು ಡಿವೈಡ್ ಮಾಡ್ತೀವಲ್ಲ ಅದು ನಾವು ನಮ್ಮ ಮಕ್ಕಳಿಗೆ ಏನ್ ಕಲಿಸ್ಕೊಡ್ಬೇಕಂತ ಗೊತ್ತಾಗವಲ್ತು. ಮುಂದಿನ ಜನರೇಷನ್ ನಾವು ಏನ್ ಕೊಡ್ಲಿಕ್ಕತ್ತೀವ ಅಂತ ತಿಳಿವಲ್ತು. ಬರ್ತಾ ಬರ್ತಾ ನಮ್ ಶಕ್ತಿಯನ್ನ ವ್ಯಯಿಸ್ತಾ ಇದ್ದೀವಿ. ಕರೆ ನೀವು ಹೇಳಿದಂಗ ಬುದ್ಧ ಬಸವ ಅಂಬೇಡ್ಕರ್ ಅವ್ರ ವಿಚಾರಗಳೇನಿದೆಯಲ್ಲ ಬಹಳ ಪ್ರಾತಸ್ಮರಣೀಯ ವಿಚಾರಗಳು. ನೋಡ್ರಿ, ಬಸವಣ್ಣ ಹೇಳ್ತಾರಲ್ಲ, ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನು ಅಂತ ಹೇಳ್ಕೊತಾರ ಅವ್ರು. ಅಂದ್ರೆ ಆ ಕಾಯಕವೇ ಕೈಲಾಸ. ಯಾವ ಕೆಲಸ ಮಾಡಿದ್ರು ಕೂಡ ಅದು ಆ ಕಾಯಕದಲ್ಲಿ ನಾವು ಕೈಲಾಸವನ್ನು ಕಾಣುತ್ತೀವಿ. ಅಂದ್ರೆ ಯಾವುದು ಹೆಚ್ಚು ಯಾವುದು ಕಡಿಮೆ ಅಲ್ಲ. ಈ ಭಾವನೆಗಳನ್ನ ನಾವು ಅಂದ್ರೆ ಅಲ್ಲಿ ಬರುವಂತ ವಿಚಾರಗಳನ್ನ ನಾವು ಮುಕ್ತವಾಗಿ ಹಂಚ್ಕೋತೀವಿ ಅನ್ನೋದೇನಿತ್ತಲ್ಲ, ಅದು ಖಂಡಿತವಾಗಿ ತಾರತಮ್ಯವನ್ನು ನಿವಾರಣೆ ಮಾಡೋ ನಿಟ್ಟಿನೊಳಗೆ ಒಂದು ದಿಟ್ಟವಾದ ಹೆಜ್ಜೆ ಅಂತ ನಾ ಹೇಳ್ತೇವೆ. ಹೌದ್ರಿ. ಇವತ್ತು ನಾ ಏನ್ ಹೇಳಿಕತ್ತೀನಿ, ಯಾಕೆ ಈ ತಾರತಮ್ಯ ಅಂತ ಬಂತಂದ್ರ, ನೋಡ್ರಿ, ನಿಮಗ 4 ಮಂದಿ ಅಣ್ಣ ತಮ್ಮಂದ್ರು, ನನಗ್ 4 ಮಂದಿ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಇದ್ರು ಒಂದ್ ಟೈಮ್ನೊಳಗ. ಇವತ್ತ ಒಬ್ಬೊಬ್ಬರ ಮಕ್ಳಿದ್ದಾರ. ನಾಳೆ ನಮ್ ಪೀಳಿಗೆ ಹೋದ್ಮೇಲೆ ಅವು ಎಲ್ಲಿ ಗುದ್ದಾಡ್ಬೇಕು? ಇದೇ ಬೀಜ ನಾವು ಬಿತ್ತಿದ್ದಾದ್ರ, ನಮ್ ತಲೆ ಒಳಗೇನು ಬೀಜಾನ ಇದನ್ನ ಬಿತ್ತಿದ್ದಾದ್ರ ಅವ್ರು ಎಲ್ಲಿ ಹೋಗ್ಬೇಕು ಮುಂದೆ? ಅದಕ್ಕೆ ನಾವು ಒಂದಾಗ್ರಿ ಅಂತ ನಾವ್ ಯಾವಾಗ ಹೇಳ್ತೀವಿ. ಈ ಮ್ಯಾನೇಜ್ಮೆಂಟ್ ಗೇಮ್ ಒಳಗ ಒಂದ್ ಕಡ್ಡಿನ ಟಕ್ ಅಂದ್ ಮುರಿತೀವಿ, 20 ಕಡ್ಡಿನ ಒಂದ ಶೂಡ್ ಮಾಡಿ ಮುರಿ ಅಂದ್ರೆ ಮುರಿಯಾಕ್ ಬರ್ತೈತೇನೋ? ಇಲ್ಲ, ನಾವು ಒಂದಾಗ್ಬೇಕಾಗೈತಿ. ಇವತ್ತು ಈಗರ ನಾವು ಈ ಒಂದು ಪಾಠ ಕಲ್ತು ಸಮಾಜವನ್ನ ನಾವು ಒಂದೇ ದೃಷ್ಟಿ ನೋಡಿ ಒಂದಾಗಿ ನಾವು ಮುಂದುವರೆದಾಗ ಆವಾಗ ಸಮಸಮಾಜ ಅನ್ನುವಂತ ಒಂದು ಕಟ್ಟು ಅಥವಾ ಸಮಸಮಾಜವನ್ನ ನಾವು ಕಟ್ಟಲಿಕ್ಕೆ ಸಾಧ್ಯ ಇದೆ. ಬಸವಣ್ಣನವರು ಹೇಳಿರುವಂತ ಆ ಒಂದು ವಾಕ್ಯ, ಎಲ್ಲರೂ ನಾವು ಒಂದೇ ಅನ್ನುವಂಥ ವಾಕ್ಯ ಇವತ್ತಿನ ದಿವಸ ನಾವು ನೆನೆಸಿ ಮತ್ತದನ್ನು ಬೆಳೆಸಬೇಕು ಅನ್ನುವಂಥದ್ದು ವಿಚಾರದಿಂದ ಈ ತಾರತಮ್ಯ ಅನ್ನೋದು ತಮ್ಯ ಕಡಿಮೆ ಆಗ್ಬೇಕು. ಎಂತ ಮಾತ್ರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಆ ಅವಿಭಕ್ತ ಕುಟುಂಬದೊಳಗ ನಾವು ಒಂದಾಗಿ ಕುಟುಂಬ ಜೀವನ ಮಾಡೋದೇ ಒಬ್ಬ ನಾಯಕರು ಇರ್ತಿದ್ರು, ಎಲ್ಲರೂ ಅವ್ರ ಮಾತು ಕೇಳ್ತಿದ್ರು. ಅದೊಂದು ಸ್ವರ್ಗ ಸುಖ ಅದು. ಈಗ ನೋಡ್ರಿ, ಕುಟುಂಬ ಒಂದೊಂದ ಆಲಿಕತಾವ, ಬೇರೆ ಬೇರೆ ಆಲಿಕತಾವ. ಅಂದ್ರೆ ಏನರ್ಥ ಅಂದ್ರೆ 1 ಮಗು 2 ಮಗು ಸಾಕಷ್ಟು ನಮಗೆ ಒಂದು ಭದ್ರ ಭಾವನೆ ಇಲ್ಲ. ಕಾರಣ ಅಂದ್ರೆ ನಾವು ತಾರತಮ್ಯವನ್ನು ಬೆಳೆಸ್ಕೊಂಡು ಬಂದಿದ್ದೇ ಒಂದು. ಹೌದು. ಈಗ 1-2 ಗಂಡ ಹೆಂಡತಿ 2 ಮಕ್ಕಳು ಇತ್ತು, ಆಮೇಲೆ 1 ಮಕ್ಕಳಾತು, ಈಗ ಮಕ್ಕಳು ಆಗ್ಬೇಕು ಅಂತ. ನೋಡ್ರಿ, ನಾ ಇನ್ನೊಂದ್ ಮಾತು ಹೇಳ್ತೇನೆ ನಿಮ್ಗ. ಮೊದ್ಲೇಕ್ ನಾವು ನಮ್ಮ ಊರಾಗಿದ್ವಿ, ಮೊದ್ಲೇಕ್ ನಾವು ನಮ್ಮ ಓಣ್ಯಾಗಿದ್ವಿ, ಮೊದ್ಲೇಕ್ ನಾವು ನಮ್ಮ ಮನೆಯಾಗಿದ್ವಿ. ಈಗ ನಾವು ಮನೆಯಾಗಿಲ್ಲ, ಓಣ್ಯಾಗಿಲ್ಲ, ಊರಾಗಿಲ್ಲ, ನಾವು ಜಗತ್ನಾಗದೀವಿ. ಕರೆಕ್ಟ್. ಅಂದ್ರೆ ಗ್ಲೋಬಲ್ ವಿಲೇಜ್ ಆಗಿದೆ. ವಿ ಆರ್ ಲಿವಿಂಗ್ ಇನ್ ದ ಗ್ಲೋಬಲ್ ನಾವು. ಎಸ್, ಇಂಟರ್ನೆಟ್ ಯುಗ. ಪ್ರಪಂಚ ಎಲ್ಲಾ ಕಡೆ, ಎಲ್ಲಾ ನಿಮ್ ಕೈಯೊಳಗ್ ಪ್ರಪಂಚ ಐತಿ ಇವತ್ತು. ಹೌದು. ಮೊದ್ಲೇಕ 15-20 ವರ್ಷದಿಂದ ಪ್ರತಿ ದೇಶಕ್ಕೆ ಹೋಗ್ಬೇಕಾದ್ರೆ ವೀಸಾ ಬೇಕಾಗಿತ್ತು. ಈ ಕೆಲವೊಂದ್ ದೇಶಕ್ಕೆ ವೀಸಾನೇ ಇಲ್ಲ. ಈಗ ನೀವು ಬೆಂಗಳೂರಿಗೆ ಹೋದಂಗ, ಹೌದು, ಈಗ ಬೆಂಗಳೂರು ಫ್ಲೈಟ್ಲಿಗೆ ಹೋಗ್ಬೋದು, ಬೇರೆ ದೇಶಕ್ಕೂ ನೀವು ಫ್ಲೈಟ್ಲಿ ಹೋಗ್ಬೋದು, ವೀಸಾನ ಬೇಕಾಗಿಲ್ಲ. ಯಾಕ? ಒಂದಾಲಿಕತ್ತೀವಿ ನಾವು. ಒಂದು 15 ವರ್ಷ 20 ವರ್ಷದಿಂದ ಗ್ಲೋಬಲೈಸೇಷನ್ ಲಿಬರಲೈಸೇಷನ್ ಅಂತ ಆತು. ಅವಾಗ ಎಲ್ಲಾ ಓಪನ್ ಆಗ್ಬಿಡುತ್ತೆ. ನಮಗ ಪ್ರಪಂಚ ಒಂದ್ ವ್ಯಾಪಾರ ವ್ಯವಹಾರಕ್ಕ ಅನುಕೂಲ ಆತು. ಇಷ್ಟು ಲೆವೆಲ್ ಒಳಗೆ ನಾವು ಪ್ರತಿಯೊಂದು ಬೆಳಿಲಿಕ್ಕತ್ತು. ಇಂಟರ್ನೆಟ್ ಯುಗದೊಳಗಿದ್ದೀರಿ, ಪ್ರತಿಯೊಂದು ಕ್ಷೇತ್ರದೊಳಗೆ ಬೆಳಿಲಿಕ್ಕತ್ತೀವಿ ನಾವು. ಎಲ್ಲಾ ಕ್ಷೇತ್ರದೊಳಗೂ ಎಲ್ಲಾರು ಮಾಸ್ಟ್ರಿ ಬರ್ಲಿಕ್ಕತ್ತಾರ. ಈಗರ ನಾವ್ ಯಾಕೆ ತಾರತಮ್ಯ ಅನ್ನೋ ಶಬ್ದ ಉಪಯೋಗಿಸ್ಬೇಕು? ಯಾಕೆ ನಾವು ಒಂದಾಗಬಾರ್ದು? ಈಗ ಈ ಒಂದು ಜಾಗತಿಕ ಯುಗದ ಸಾಕಷ್ಟು ನಮಗ ಮಾಹಿತಿ ಲಭ್ಯದ.
ಯಾರು ಮೊಬೈಲ್ ಓಪನ್ ಮಾಡ್ತಾರ, ಯಾರು ಇಂಟರ್ನೆಟ್ ಅನ್ನು ನೋಡ್ಲಿಕ್ಕೆ ಹೋಗ್ತಾರ, ಎಲ್ಲರಿಗೂ ಕೂಡ ಗೂಗಲ್ ಓಪನ್ ಮಾಡಿದ್ರೆ ಯಾವ ಮಾಹಿತಿ ಬೇಕಾದ್ರೂ ಸಿಗ್ತದೆ. ಹೀಗಾಗಿ ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ, ನಾವೆಲ್ಲ ಒಂದೇ. ಸಮಾಜದ ಕರ್ತೃ ಬಸವಣ್ಣ ಏನಿದ್ರಲ್ಲ, ಹಾಗೆ ಆ ಒಂದು ವಾತಾವರಣ ಈಗ ಮತ್ತೆ ಇದೆ. ಹೀಗಾಗಿ ಎಲ್ಲರಿಗೂ ಕೂಡ ಸಮಾನ ಅವಕಾಶ ನೀಡೋ ನಿಟ್ಟಿನೊಳಗ ನಾವು ತಹತಹಿಸಬೇಕು, ಈ ಒಂದು ತಾರತಮ್ಯವನ್ನು ನಿವಾರಿಸಬೇಕು ಅಂತ ಹೇಳಿ ಎಂತ ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ. ಇದೇ ಅಲ್ವೇ ಸುಬೋಧ ಸಮಾಲೋಚನೆ? ಮತ್ತೆ ಇದೇ ನಮ್ಮ ಸಮಾಜದೊಳಗೆ ನಾವು ಬಿತ್ತಬೇಕು. ಯಾಕಂದ್ರೆ ನಾವೆಲ್ಲರೂ ಹ್ಯೂಮನ್ ಟಚ್ ಅಂತ ಹೇಳ್ತೀವಿ, ನಾವೆಲ್ಲ ಮನುಷ್ಯರಿದ್ದೀವಿ. ಆಮೇಲೆ ಇದು ಯಾರಿಗೆ ಗ್ಯಾರಂಟಿ ಐತೆ ನಿಮಗೆ ಮುಂದಿನ ಜನ್ಮದ ಮತ್ತೆ ಮನುಷ್ಯರಾಗಿ ಹುಟ್ಟುತ್ತೀವಂತ ಗೊತ್ತಿಲ್ಲ ನಮಗ. ಅದೇನ್ ಸುಮ್ನೆ ಅದೊಂದು ಕಲ್ಪನೆ, ಅದೊಂದು ಭ್ರಮೆನೋ, ಅದೊಂದು ವಿಚಾರನೋ, ಅಥವಾ ಅದೊಂದು ಲೋಕನೋ. ಈ ಸತ್ತಿಲ್ಲ ಸ್ವರ್ಗ ಕಂಡಿಲ್ಲ ಅಂತ ಹೇಳೋ ಮಾತೈತಿ. ಯಾರು ಸ್ವರ್ಗ ಕಂಡವ್ರು ಹೊಳೆ ಬಂದು ಹೇಳ್ಯಾರ ನಮಗಿಲ್ಲ, ಗೊತ್ತಿಲ್ಲ. ಆದ್ರೆ ಸ್ವರ್ಗ ಇಲ್ಲಿ ಐತಿ. ನಾವು ಅದನ್ನ ಸ್ವರ್ಗ ಇಲ್ಲಿ ಮಾಡ್ಬೇಕಂದ್ರ ಆ ಒಂದು ಒನ್ನೆಸ್ ಅನ್ನ ತರಬೇಕು ಅಂತ ನಾನು ಈ ಒಂದು ವಾಕ್ಯ, ಈ ಶಬ್ದ ಮತ್ತು ಇವತ್ತಿನ ವಿಷಯ ಹುಟ್ಲಿಕ್ಕೆ ಒಂದ್ ಸಣ್ಣ ಘಟನೆ ಹೇಳ್ತೇನ್ರಿ. ಈಗ 2025 ಇಸ್ವಿಗೆ ನಾವು ಹುಬ್ಬಳ್ಳಿ ಒಳಗ ಒಂದು ಕಾಲನಿ ಒಳಗ ವಾಸ ಮಾಡ್ತಿದ್ವಿ. ಅದು ಬಹಳ ಆವಾಗಿನ ಟೈಮ್ನಾಗ ಅದು ಎಕ್ಸ್ಟೆನ್ಷನ್ ಇತ್ತು, ಸ್ಲಮ್ ಏರಿಯಾ, ಹಿಂಗ ಏನೋ ಒಂಥರ ವಾತಾವರಣ. ಅಲ್ಲಿದ್ದಾಗ ನಮ್ಮ ತಾಯಿ ಆ ಒಂದು ಕಾಲನಿ ಒಳಗ ಏನ್ ಮಾಡಿದ್ಲು ಅನ್ನೋದನ್ನ ನಾನು ಹೇಳ್ತೇನೆ ನಿಮ್ಗೆ. ಅಲ್ಲೇ ಕಾಲನಿ ಒಳಗೆ ಅದೊಂದು ಎಲ್ಲರಿದ್ವಿ, ನಾವು ಎಲ್ಲ ಬೇರೆ ಬೇರೆ ಜಾತಿಯವರು ಅಲ್ಲಿ ನಾವು ವಾಸ ಮಾಡ್ಕೊಂಡಿದ್ವಿ. ಆದ್ರೆ ನಮ್ಮಮ್ಮ ಎಲ್ಲಾರ ಮನೆಯೊಳಗೂ ಏನ್ ಮಾಡ್ತಿದ್ರು, ಅವ್ರಿಗೆ ಸಹಾಯ ಮಾಡೋದಾಗ್ಲಿ, ಅವ್ರಿಗೆ ಏನಾರ ಕೊಡೋದಾಗ್ಲಿ, ಅವ್ರ ಮನೆದು ಅವ್ರು ಕೊಟ್ಟದನ್ನ ತಗೊಂಬೋದಾಗ್ಲಿ, ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡೋದಾಗ್ಲಿ, ಅವ್ರಿಗೆ ಮಾರ್ಗದರ್ಶನ ಮಾಡೋದಾಗ್ಲಿ, ಅವ್ರ ಮನೆಯಾಗ ಯಾರು ಹುಡುಗರು ಸಣ್ಣ ಚಟ ಮಾಡಿದ್ರು, ಮತ್ತೊಂದ್ ಮಾಡಿದ್ರು, ಮಾಡಕ್ ಅವ್ರಿಗೆ ತೀಡಿ ಹೇಳಿ, ಬುದ್ಧಿ ಮಾತು ಹೇಳಿ ಅವ್ರನ್ನ ಜೀವನ ಬದಲಾವಣೆ ಮಾಡಿ, ಅವ್ರಿಗೆ ಎಷ್ಟೋ ಗಂಡ ಹೆಂಡತಿ ಜಗಳನ್ನ ನಿರ್ವಹಣೆ ಮಾಡಿ ಸಮಾಜವನ್ನ ಆ ಒಂದು ಓಣಿನ ಆಕಿ ಕಟ್ಟಿದ್ಲು. ನಾನು ನಮ್ಮ ತಾಯಿ ತೀರ್ಕೊಂಡು ಈಗ 2013ನೇ ಇಸ್ವಿಗೆ ತೀರ್ಕೊಂಡಾರ. ಈಗ 12 ವರ್ಷ ಆತು. ಈಗ ನಾನು ಆ ಓಣಿಗೆ ಹೋದ್ರೆ ಅಷ್ಟು ಆ ಎಂಟೈರ್ ಓಣಿಯೊಳಗ ಎಲ್ಲಾ ಜಾತಿ ಜನನೂ ಇದ್ರು. ಅವ್ರು ನಮ್ಮ ಅವ್ವನ್ ನೆನ್ಸಿದ್ರು. ಹಾಗಂದ್ರೆ ನಾ ಏನ್ ನೆನೆಸ್ಬೇಕಿಲ್ಲ ಅಂದ್ರ ನಮ್ಮ ಅವ್ವ ಮಾಡಿರೋ ಕೆಲ್ಸ ಏನಲ್ಲೇ ಎಲ್ಲರನ್ನು ಕೂಡಿದ್ಲು. ನಿಮಗೆ ಯಾಕೆ ಹೇಳಿಕತ್ತೀನಂದ್ರೆ, ಯಾರು ಎಲ್ಲಾರನ್ನು ಕೂಡಿಸ್ತಾರಲ್ಲ ಅವ್ರನ್ನ ಜನ ನೆನೆಸ್ತಾರ. ಯಾಕೆ ಬಸವಣ್ಣನ ಇವತ್ ನಾವು ನೆನೆಸ್ತೀವಿ ಅಂದ್ರ ಎಲ್ಲಾರನ್ನು ಕೂಡಿಸ್ಯಾರ ಅವರು. ನಾಳೆ ನೀವು ಹೋದ್ಮೇಲೆ ನಿಮ್ಮನ್ನ ನೆನೆಸ್ಬೇಕಂದ್ರ ನೀವ್ ಎಲ್ಲಾರನ್ನು ಕೂಡಿಸ್ರಿ, ಜನ ಅವಾಗ ನಿಮ್ಮನ್ನ ನೆನೆಸ್ತಾರ. ನೀವು ನೋಡ್ರಿ, ನೀವು ಹೇಳಿದ್ ಕೂಡ ನಮ್ಮ ಅಪ್ಪಾಜಿ ನೆನಪಾತ. ಅವರು ಪ್ರಾಥಮಿಕ ಶಿಕ್ಷಕರಾಗಿ ತುಂಬಾ ಜನಪ್ರಿಯ ಆಗಿದ್ರು. ಇವತ್ತು ಕೂಡ ಅಂದ್ರೆ ಇಷ್ಟು ಶಿಷ್ಯ ಬಳಗ ಇತ್ತು ಅವ್ರಿಗೆ, ಇವತ್ತು ಕೂಡ ಶಿಷ್ಯರು ಅವರನ್ನ ನೆನೆಸ್ತಾರ. ಇಂಥ ಒಂದು ಬುದ್ಧಿವಂತರಿದ್ರು, ನಾವು ಇಷ್ಟೆಲ್ಲ ಬುದ್ಧಿವಂತರಾಗ್ಲಿಕ್ಕೆ ಅವ್ರ ಕಾರಣ ಅಂತೇಳಿ. ಅಂದ್ರೆ ನೀವೇನ್ ಹೇಳಿದ್ರಿ ಅಂದ್ರ, ಈಗ ನೋಡ್ರಿ, ಎಲ್ಲಿ ಪ್ರೀತಿ ಅದ ಅಲ್ಲಿ ತಾರತಮ್ಯ ಇಲ್ಲ, ಎಲ್ಲಿ ಭೀತಿ ಅದ ಅಲ್ಲಿ ತಾರತಮ್ಯ. ಹಂಗ ಅದು ಆಗ್ಬಾರ್ದು ಅಂತಂದ್ರೆ, ನಾ ನಿಮ್ಗ ಹೋದ್ವಾರ ಒಂದ್ ಮಾತು ಹೇಳಿದ್ದೆ, ಬದುಕಿನೊಳಗೆ 2 ಥರದ ಬದುಕು ಅಂತ. ಇದ್ದಾಗ ಬದುಕುದು, ಇಲ್ದಾಗ ಬದುಕುದು ಅಂತ. ಇದ್ದಾಗ ಬದುಕುದು, ಇಲ್ದಾಗ ಬದುಕ್ಬೇಕಂದ್ರ ಸಮಾಜ ಕಟ್ಟಬೇಕು. ಸಮಾಜ ಕಟ್ಟಬೇಕಂದ್ರ ಸಮಾಜ ಕಟ್ಟಬೇಕು. ಸಮಾಜ ಕಟ್ಟಬೇಕಂದ್ರೆ ಈ ತಾರತಮ್ಯ ಅನ್ನೋದು ಹೋಗ್ಬೇಕು. ಬಸವಣ್ಣವ್ರ ವಿಚಾರಗಳನ್ನ ಮೈಗೂಡಿಸ್ಬೇಕು. ನಾವೆಲ್ಲರೂ ಒಂದಾಗಬೇಕು. ನಮ್ಮ ಮಕ್ಕಳಿಗೆ ಸುಭದ್ರವಾದಂತ ರಾಷ್ಟ್ರ ಕೊಡಬೇಕು, ರಾಷ್ಟ್ರ ಕಟ್ಟಬೇಕು, ಒಳ್ಳೆ ಸಮಾಜ ನಿರ್ಮಾಣ ಮಾಡಬೇಕಂದ್ರ ನಮಗ ಬುದ್ಧ, ಬಸವಣ್ಣ, ಅಲ್ಲಮ ಪ್ರಭುಗಳು, ಅಕ್ಕಮಹಾದೇವಿ, ಅಂಬೇಡ್ಕರ್ ಅವರು, ಇವರೆಲ್ಲರ ವಿಚಾರಗಳು ಬೇಕು ನಮಗ. ಲೈಫ್ ಇಸ್ ಆಲ್ ಅಬೌಟ್ ಗಿವಿಂಗ್. ಅಂದ್ರೆ ನಾವು ಎಲ್ಲರಿಗೂ ನಮ್ಮಿಂದ ಏನ್ ಕೊಡ್ಲಿಕ್ಕೆ ಸಾಧ್ಯ ಅಂತ ನಾವು ವಿಚಾರ ಮಾಡ್ತಾ ಇದ್ದೀವಿ. ದಿವಂಗತ ವಾಜಪೇಯಿ ಅವ್ರ ಸತ್ಯಕ್ಕೆ ಇದನ್ನ ಬಗ್ಗೆ ಬಹಳ ಚಂದ ವರ್ಣನ ಮಾಡಿ ಒಂದಿಷ್ಟು ಕಡೆ ಹೇಳಿದ್ದ ನೆನಪವ. ಸೊ ಅದಕ್ಕ ನಾವು ಇದನ್ನ ನೆನೆಸ್ಕೊಂಡು ಇವತ್ತ ಬಸವ ಜಯಂತಿ, ಹೌದಾ, ಬಹಳ ಒಳ್ಳೆ ದಿವಸ ರೀ ಇವತ್ತು. ಎಲ್ಲರೂ ಒಂದ್ ಸಂಕಲ್ಪ ಮಾಡೋಣಂತ. ಇವತ್ತು ಈ ಹಬ್ಬದ ದಿವಸ ಏನು ಬಹಳ ಪವಿತ್ರ ದಿವಸ. ಇವತ್ತು ಹಿಂದೂಸ್ತಾನದ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಪವಿತ್ರ ದಿವಸ. ಈ ಪವಿತ್ರ ದಿವಸದೊಳಗ ನಾವೆಲ್ಲರೂ ಸಮಾಜ ಕಟ್ಟೋಣ ಅಂತ ಆಶಿಸ್ತಾ ನಮ್ಮ ಕೇಳುಗರಿಗೆ ಒಂದು ಪ್ರಶ್ನೆ ಕೊಡ್ಬೋದಾ? ಕೊಡ್ತೇನ್ರಿ. ನಮ್ಮ ಬಸವಣ್ಣನವ್ರ ವಿಚಾರಗಳನ್ನ ನಿಮ್ಮ ಜೀವನದೊಳಗ ಬಸವ ಜಯಂತಿ, ಸೊ ಅದಕ್ಕೆ ಬಸವಣ್ಣನವ್ರ ವಿಚಾರಗಳನ್ನ ನಿಮ್ ಜೀವನದೊಳಗ ಯಾವುದನ್ನ ನೀವು ಅಳವಡಿಸ್ಕೊಂಡಿರೋ ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಚನವನ್ನ ಬರೆದು ಅದರ ಅರ್ಥವನ್ನ ಬರೆದು ನಮಗ್ ಕಳಿಸ್ರಿ ಅಂತ. ಎಂತ ಮಾತ್ರಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ. ಬಸವಣ್ಣವ್ರು ಹೇಳಿದ್ರು, ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ. ಅಂದ್ರೆ ಆ ಒಂದು ಅನ್ಯರಿಗೆ ಅಸಹ್ಯ ಪಡಬೇಡ 7 ಸಪ್ತ ಸೂತ್ರಗಳು ಆ ಒಂದು ವಚನದಾಗ ಅಡಿಯಾವು. ಅಂದ್ರೆ ಅದನ್ನ ನಾವು ನಮ್ಮ ಜೀವನದ ಅಳವಡಿಸಿಕೊಂಡ್ರೆ ತಾರತಮ್ಯ ಖಂಡಿತವಾಗಿ ನಿವಾರಣೆ ಆಗ್ತದೆ ಅಂತ ಆಸೆ ಮಾಡ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಚಲನ್ ಸಾಬ್ರ. ಆಲೋಚನೆ ಸಮ ಆಲೋಚನೆ, ಏಳುತ್ತ ಆಡುತ್ತ ನೋಡುತ್ತ ಕಲಿಬುದು ಆಲೋಚನೆ, ಸಿಗುವುದು ನೋಡ ಕಲ್ಪನೆಗೆ, ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು, ಮನವನ್ನು ಗೆಲ್ಲಲು, ಜೀವನ ಸಾಗಲು, ಪಾಲನೆ ಪೋಷಣೆ
ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ತಾರತಮ್ಯ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಸ್ತುತಿ ಶರಣಬಸವ ಚೌಳೇನ್. ಸಂಕಲನ ತ್ರಿವೇಣಿ ಬೆಟಗೇರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಟಿಟಿಸಿ ರಾಯಪುರ ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದವರು ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿಬೊಮ್ಮನಹಳ್ಳಿ. ಮಕ್ಕಳ ಉತ್ತಮ ಕಲಿಕೆಗಾಗಿ ಸಂಪರ್ಕಿಸಿ 998-013-7798 998-013-7798.